ಏಯ್ ದೇವ್ರನ್ನೇ ಕಚ್ತಾ ಇದ್ದ ಮಚ್ಚಿ. ಏಯ್ ಅದು ಅಗ್ರೆಸಿವ್ ಆಗ್ಬಿಡ್ತು, ಕಚ್ತಾ ಇದ್ದೋ. ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲ ಹೇಗಿದ್ದೀರಾ? ಎಲ್ಲ ಮಸ್ತಾಗಿದ್ದೀರಾ ಅನ್ಕೊತೀವಿ. ಕ್ಯಾಂಪಿಂಗ್ ಟೆಂಟ್ ಒಂದು ಬುಕ್ ಮಾಡಿದ್ದೆ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು, ಕ್ಯಾಂಪಿಂಗ್ ಬುಕ್ ಮಾಡಿದ್ದೀನಿ ಅಂತ. ಸೊ ಮಳೆಗಾಲದಲ್ಲಿ ಎಲ್ಲ ಹೊರಗಡೆ ಕುಕ್ಕಿಂಗ್ ಮಾಡುವಾಗ ಭಾಳ ತೊಂದರೆ ಆಗುತ್ತೆ, ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಚೀಪ್ ಆ್ಯಂಡ್ ಬೆಸ್ಟಾಗಿ ಫ್ಲಿಪ್ಕಾರ್ಟಲ್ಲಿ ಓಡ್ತಾ ಇತ್ತು. ಸೊ ಅದೊಂದು ಬುಕ್ ಮಾಡಿದ್ದೀವಿ ಪ್ರಾಡಕ್ಟು. ನೋಡೋಣ ಹೆಂಗಿದೆ ಅಂತ, ಹೆಂಗೆ ಕ್ವಾಲಿಟಿ ಎಲ್ಲ ಹೆಂಗಿದೆ ಅಂತ. ಸೊ ಬಂದಿದೆ ಇವತ್ತು, ಬನ್ನಿ ನೋಡೋಣ ಎಷ್ಟು ಜನ ಕುತ್ಕೊಬೋದು, ಹೆಂಗಿದೆ ಕಂಫರ್ಟಬಲ್ಲು ಅದೆಲ್ಲ ಚೆಕ್ ಮಾಡೋಣ ಇವತ್ತು. ಸೊ ನೋಡ್ಬೋದು ನಮ್ಮ ಜೊತೆ ಇವಾಗ ಈವ್ನಿಂಗ್ ವೈಬ್ ಒಳ್ಳೆ ವೆದರ್ ಎಲ್ಲ ಹೆಂಗಿದೆ. ಟೆರೇಸಲ್ಲಿ ಹೆಂಗಿರುತ್ತೆ, ಹಾಕ್ಬೋದಾ, ಟೆರೇಸಲ್ಲಿ ಹಾಕ್ಬೋದಾ? ಸೊ ಹೊರಗಡೆನೇ ಹೋಗ್ಬಿಟ್ಟು ಬೇಸಿಕ್ಲಿ ಹಾಕೋಣ ಅಂತ ಇದ್ವಿ. ಮಳೆ ಏನೂ ಬರ್ತಾ ಇಲ್ವಲ್ಲ, ಸೊ ಏನೂ ಪಾಯಿಂಟ್ ಇಲ್ಲ ಹೋಗಿ ಹೊರಗಡೆ ಹಾಕೋದು ಅಂತ ಹೇಳ್ಬಿಟ್ಟು ಇವಾಗ ಟ್ರೈ ಮಾಡ್ತಾ ಇದ್ದೀವಿ ಟೆರೇಸಲ್ಲಿ ಹೆಂಗೆ ಬರುತ್ತೆ ಏನು ಅಂತ. ಸೊ ಯಾ ಲೆಟ್ಸ್ ಡೂ, ಬನ್ನಿ ನೋಡೋಣ ಹೆಂಗೆ ಬರುತ್ತೆ, ಹೆಂಗಿದೆ ಇದು ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡೋಣ. ಬ್ರೋ ಬಾ ಬ್ರೋ, ನೋಡಿ ನಮ್ಮ ಫ್ರೆಂಡು ರವಿ ಅಂತ. ಬ್ರೋ ಬಾ ಬ್ರೋ, ಬ್ರೋ ಆಯ್ ಮಾಡ್ಬಿಡು ಕ್ಯಾಮ್ರಾಗೆ. ಸೊ ಗೈಸ್ ನೋಡಿ, ಪರವಾಗಿಲ್ಲ, ನಾಟ್ ಬ್ಯಾಡ್. ಒಂದು ವೆಯ್ಟ್ಲೆಸ್ ಅಂದ್ಕೊಳ್ಳಿ, ಆರಾಮಾಗಿ ಕ್ಯಾರಿ ಮಾಡ್ಬೋದು. ಅದು ಕಾಸ್ಟು 1300 ಬರ್ತಿದೆ ಅನ್ಕೊತೀನಿ. ನೋಡೋಣ ಎಷ್ಟು ಹೆಂಗಿದೆ ಕ್ವಾಲಿಟಿ ಏನು ಅಂತ. ನೀವು ಓಪನ್ ಮಾಡಿ. 4 people ಇದೆ. ಗೈಸ್ ನೋಡಿ, ಈ ಥರ ಸ್ಟಿಕ್ಸ್ ಕೊಟ್ಟಿದ್ದಾರೆ. ಸೊ ಗೈಸ್ ಅದ್ರ ಜೊತೆ ಇದೊಂದು ಬಂದಿದೆ. ಸೊ ನೋಡ್ಬೋದು, ಮಸಾಲ ಐಟಮ್ಗೆ ಒಂದು ಇದೊಂದು ಬುಕ್ ಮಾಡಿದ್ದೀನಿ, ಮನೆಗಂತ ಮಾಡಿದ್ದೀನಿ. ಜೊತೆಗೆ ಇನ್ನೊಂದು ಚಿಕ್ಕದೊಂದು ಬಾಕ್ಸ್ ಮಾಡಿದ್ದೀನಿ, ಅದು ಮಸಾಲಾದೆ. ಸೊ ಅದು ಬಂದ್ಬಿಟ್ಟು ಔಟಿಂಗ್ಗೆ, ಇದು ಬಂದ್ಬಿಟ್ಟು ಮನೆಗೆ ಅಂತ. ಸೊ ಗೈಸ್ ಕ್ಯಾನ್ ಸಿ ಅರೌಂಡ್ 260-300 ರುಪೀಸ್ಗೆ 18 ಬಾಕ್ಸಸ್ ಇದೆ. ಸೊ ಎಲ್ಲ ಥರ ಮಸಾಲಾಸ್ ಆ್ಯಡ್ ಮಾಡ್ಕೊಬೋದು ನೀವು. ಸೊ ನಿಮ್ಗೆ ಯಾವ ಮಸಾಲ ಬೇಕು ಅದನ್ನ ಹಿಂಗೆ ಓಪನ್ ಮಾಡ್ಬಿಟ್ಟು ಕ್ಲೀನಾಗಿ ಯೂಸ್ ಮಾಡ್ಕೊಬೋದು. ಸೊ ಬಾಟಲ್ ಕ್ವಾಲಿಟಿ ವೈಸ್ ಆಗಲಿ ತುಂಬಾ ಚೆನ್ನಾಗಿದೆ. ಸೊ ಮತ್ತೆ ನೀವು ಈ ಥರ ಸ್ಟಿಕ್ ಮಾಡ್ಕೊಬೋದು. ಬಿದ್ರೆ ಏನಾಗಲ್ಲ ಗೈಸ್, ಏನಾಗಲ್ಲ, ಅದೇ ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ಕೆಳಗಡೆ ಇದು ಇಡೋದು ಆಕ್ಚುಲಿ ನಾವು ಮೇಲೆ ಕ್ಯಾರಿ ಮಾಡೋದಲ್ಲ, ಹಂಗಾಗಿ ಇದು ಸ್ವಲ್ಪ ಲೂಸ್ ಇರುತ್ತೆ. ನೋಡ್ಬೋದು, ಹುಷಾರಾಗಿ ಹೋಲ್ಡ್ ಮಾಡಿ, ಕೆಳಗಡೆ ಇಕ್ಕೋದಿದು. ಸೊ ನೋಡ್ಬೋದು 18 ಇದು ಕೊಟ್ಟಿದ್ದಾರೆ ಬಾಟಲ್ಸು. ಸೊ ಎಲ್ಲ ಥರ ನೀವು ಮಸಾಲಾದನ್ನ ಆ್ಯಡ್ ಇಟ್ಕೋಬೋದು. ಆ್ಯಂಡ್ ಕ್ವಾಲಿಟಿ ವೈಸ್ ಆಗಿ ನೋಡ್ಬೋದು, ತುಂಬಾ ಸ್ಟ್ರಾಂಗ್ ಇದೆ, ತುಂಬ ಚೆನ್ನಾಗಿದೆ ಅಂದ್ಕೊಳ್ಳಿ. ಸೊ ಮನೆಯಲ್ಲಿ ಯೂಸ್ ಮಾಡೋಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟು. ಹಾಗಾಗಿ ನಾನು ಮನೆಗೊಂದು ಪ್ರಾಡಕ್ಟು, ಜೊತೆಗೆ ಔಟಿಂಗ್ಗೆ ಅಂತ ಒಂದು ಚಿಕ್ಕದಾಗಿ ಒಂದು ಬಾಕ್ಸ್ ಆರ್ಡರ್ ಮಾಡಿದ್ದೀನಿ. ಸೊ ಅದರಲ್ಲಿ ಬಂದ್ಬಿಟ್ಟು ಒಂದು 8 ಮಸಾಲಾ ಬಾಕ್ಸ್ ಇದೆ. ಸೊ ಇದು ಮನೆಗೆ, ಅದು ಇದಕ್ಕೆ ಅಂತ ಮಾಡಿದ್ದೀನಿ. ಇದ್ರ ಜೊತೆ ಟೆಂಟ್ ಮಾಡಿದ್ದು. ಸೊ ಫುಲ್ ಎಲ್ಲ ಸೇರಿ ನನಗೆ 1900 ಸಮಥಿಂಗ್ ಬಿತ್ತು, 1800 ಏನೋ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 300 ಬರುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅನ್ಕೊಳ್ಳಿ. ಡಿಸ್ಕ್ರಿಪ್ಷನ್ ನಾನು ನಿಮಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಪ್ರಾಡಕ್ಟ್ ಬೈ ಮಾಡೋದು. ಸೊ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗಿದೆ ಬೈ ಮಾಡ್ಕೊಬೋದು. ಓ ಮೈ ಗಾಡ್ ಗೈಸ್, ಹೆಂಗೆ ಸೆಟ್ ಮಾಡೋದು ಗೊತ್ತಿಲ್ಲ, ಬೇಜನ್ ಸ್ಟಿಕ್ಸ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಸೊ ಇದೊಂದು ಸೈಡಲ್ಲಿ ಇಕ್ಕೋಣ. ಮ್ಯಾನ್ಯುವಲ್ ಇದೆ ನೋಡಿರ್ಬೋದು, ಅದರಲ್ಲಿ ಹೆಂಗೆ ಸೆಟ್ ಮಾಡೋದು ಅಂತ ಏನಾದರೂ ಕೊಟ್ಟಿದ್ದಾರೆ. ಇದೊಂದು ಗೈಸ್ ಸಿಂಪಲ್ ಗೈಸ್, ಇದೊಂದು ಸ್ಟಿಕ್ನ ಆ ಕಡೆ ಈ ಕಡೆ ಒಂದು ಯೂಟರ್ನ್ ಆಗಿ ಆ ಕಡೆ ಒಂದು ಈ ಕಡೆ ಒಂದು ಹಾಕೊಂಡು ಅದ್ರ ಮೇಲೆ ನಾವು ಇದನ್ನ ಟೆಂಟ್ನ ಹಾಕೊಬೇಕು. ಗಾಯ್ಸ್ ಇವಾಗ ಎಲ್ಲ ನೋಡಿ, ವಿಡಿಯೋ ನೋಡಿ ಒದ್ಲಾಡ್ತಾ ಇದ್ದೀರಿ ಮಾಡೋಕ್ಕೆ. ಸೊ ನಮ್ಮ ಗೌತಮ್ ಬಂದ್ಬಿಟ್ಟು ಮಾಡ್ತೀನಿ ಅಂತ ತಲೆ ಓಡಿಸ್ತಾ ಇದ್ದಾನೆ. ನೋಡೋಣ ಇವಾಗ ಯಾವ ಲೆವೆಲ್ಗೆ ಮಾಡ್ತಾರೆ ಅಂತ. ಇದೊಂದು ಪಿನ್ ಕೊಟ್ಟಿದ್ದಾರೆ ನೋಡಿ, ಇದೊಂದು ಪಿನ್ ಕೊಟ್ಟಿದ್ದಾರೆ, ಜೊತೆಲೇ ಒಂದು 2 ಸ್ಟಿಕ್ ಕೊಟ್ಟಿದ್ದಾರೆ. ಇದೊಂದು ಸ್ಟಿಕ್ಕು, ಜೊತೆಗೆ ಇದೊಂದು ಸ್ಟಿಕ್ಕು ಅಷ್ಟೇ. ಜೊತೆಗೆ ಇದೊಂದು ಬ್ಯಾಗು, ಇದೊಂದು ಮೇಲೆ ಒಂದು ಟಾಪ್ ಕವರ್ ಒಂದು. ಸೊ ಹೆಂಗೆ ಮಾಡೋದು ಅಂತ ಒದ್ಲಾಡ್ತಾ ಇದ್ದಾರೆ ನೋಡಿ. ಗೌತಮ್ ಗೊತ್ತಾಯ್ತಾ? ನೋಡೋ ತೆಕ್ಕೊಂಡ್ರ ನೋಡೋದು ನಮ್ಗೆ ಹಾಸ್ಕೊಂಡು. ಓ ಹಾಂ,
ಕೊಡಿ ಕೊಡಿ ಗೈಸ್ ಅಷ್ಟೇ ನೋಡಿ ಈ ಥರ ಯೂಟರ್ನು ಒಂದು ನಿಮಿಷ ಮತ್ತೆ ಹ್ಯಾಂಗಲಿಂದ ಈ ಆ್ಯಂಗಲಿಂದ ಹಿಂಗೆ ಓಕೆ ಎರಡು ಹಾಕೊಂಡು ಆಯ್ತಾ. ಸೊ ಅದ್ರ ಮೇಲೆ ನಾವು ಇದನ್ನ ಟೈ ಮಾಡ್ಕೊಂಡು ಹೋದ್ರೆ ಪರ್ಫೆಕ್ಟ್ ಆಗಿ ಆಗ್ಬಿಡುತ್ತೆ. ಓ ಲೆಟ್ಸ್ ಗೋ ಗೊತ್ತಾಮ್ ಆಯ್ತಾ. ನೋಡು ನಿನ್ನ ನಮಗೆ ಟೈಮ್ ಇರೋದೇ ಇನ್ನೊಂದು ವಾರ ಇದೆ ರಿಟರ್ನ್ ಮಾಡೋಕ್ಕೆ. ಓ ಗಾಯ್ಸ್ ಬಂತು ಮೂಚಿ ಬಂತು. ಇವಾಗ ನಾಸ್ತಿ ಮಾಡುತ್ತೆ ಮೂಚಿ ನೋಡ್ರಿ. ಹೆಣ್ಣ ಗಂಡ ಸಂಜಯ್ ಅದು ಹಾಯ್ ಮಾಡ್ಬಿಡು ವ್ಲಾಗಲ್ಲಿ ಇದೆಯಾ. ಹೆಣ್ಣ ಗಂಡ ಸಂಜಯ್. ಅಯ್ಯೋ ಹಿಡ್ಕೊಳ್ಳೋ ಇದನ್ನ ಇಲ್ಲಾಂದ್ರೆ ಅಯ್ಯೋ ಅದೆಲ್ಲ ಕಿತ್ತಾಕ್ಬಿಡುತ್ತಾ ಮಚ್ಚಿ. ನಕ್ಕನ್ಲೇ ಮೋಚಿ ಗೈಸ್ ನೋಡಿ ಬಾಯ್ಲಿ ಇಲ್ಲಿ ಈ ಕಡೆ ಬಂದ್ಬಿಡು. ಹಿಡ್ಕೊಳ್ಳೋ ಕಚ್ತಾ ಇದ್ದ ಮಚ್ಚಿ ಕಚ್ತಾ ಇದ್ದೋ ಸಂಜಯ್ ಹಿಡ್ಕೊಳ್ಳೋ ಕಚ್ತಾ ಇದ್ದೋ. ಏಯ್ ದೇವ್ರನ್ನೇ ಕಚ್ತಾ ಇದ್ದ ಮಚ್ಚಿ. ಅಯ್ಯೋ ಅದು ಅಗ್ರೆಸಿವ್ ಆಗ್ಬಿಡ್ತೋ ಕಚ್ತಾ ಇದ್ದೋ ಗೈಸ್ ಕಚ್ತಾ ಇದೆ ಅನ್ಕೊಳ್ಳಿ. ಬಾಯ ಹಾಕಕ್ ಬರ್ತಾ ಇದೆ ಫುಲ್ ಅಗ್ರೆಸಿವ್. ಲೈ ಹಿಡ್ಕೊಳ್ಳೋ ಸಂಜಯ್. ಗುಡ್ ಈವ್ನಿಂಗ್ ಸರ್ ಹೇಳಿ. ಚಪ್ಪಲಿ ಎಲ್ಲ ಕಿತ್ತಾಕ್ತಾ ಮಚ್ಚಿ ಹಾಳು ಮಾಡ್ಬಿಡುತ್ತ ಅದು ಗಾಯ್ಸ್. ಮೋಚಿ ಫುಲ್ಲು ಸೈಕ್ ಅನ್ಕೊಳ್ಳಿ ನೋಡಿ. ಲುಕ್ ಅಟ್ ದ ವ್ಯೂ ಗಾಯ್ಸ್. ಅಪಾರ್ಟ್ಮೆಂಟ್ ನೋಡಿ ಇದು ನಮ್ಮ ಏರಿಯಾದಲ್ಲಿ ಇದೆ ದೊಡ್ಡ ಅಪಾರ್ಟ್ಮೆಂಟು. ಅಲ್ಲೋವರ್ ಈ ಸರೌಂಡಿಂಗಲ್ಲಿ ಸೊ ಅಲ್ಲೊಂದು ಸ್ವಲ್ಪ ಇದೆ. ಅದು ಬಿಟ್ಟರೆ ನಮಗೆ ಈ ನಮ್ಮ ಏರಿಯಾ ಸೈಡಲ್ಲಿ ಇದೊಂದೇ ದೊಡ್ಡ ಅಪಾರ್ಟ್ಮೆಂಟು. ನೋಡಿ ಹುಡುಗರು ಏನೇನೋ ಒದ್ಲಾಡ್ತಾವ್ರೆ. ನೋಡಿ ಅಬ್ರಾಡ್ಗೆ ಮಾತಾಡ್ತಾ ಇದ್ದಾನೆ ಗಾಯ್ಸ್. ಅಬ್ರಾಡಲ್ಲಿ ಯಾರ್ಯಾರು ಓದಬೇಕಂತ ಇದ್ದೀರಾ, MBBS ಮಾಡಬೇಕಂತ ಇದ್ದೀರಾ ಅವರೆಲ್ಲರಿಗೂ ಒಂದು ನೋಡ್ತಾ ಇರ್ತೀರಾ ಎಲ್ಲಿ ಒಳ್ಳೆ ಸೀಟ್ ಸಿಗುತ್ತೆ ಏನು ಅಂತ. ಸೊ ನಮ್ಮ ಹುಡುಗ ಹೊಸದಾಗಿ ಕಂಪ್ನಿ ಓಪನ್ ಮಾಡಿದ್ದಾನೆ. ಸೊ ಅದೆಲ್ಲ ನಾನು ನಿಮಗೆ ಡೀಟೇಲ್ಸ್ ಕೆಳಗಡೆ ಕೊಟ್ಟಿರ್ತೀನಿ. ಜಾಯಿನ್ ಆಗೋರು ಆಗ್ಬೋದು. ರಷ್ಯಾದಲ್ಲಾಗಿರಲಿ ನಿಮಗೆ ಬೇರೆ ಕಂಟ್ರಿ ಲೈಕ್ ಅಬ್ರಾಡ್ ಔಟ್ ಆಫ್ ಕಂಟ್ರಿದಲ್ಲಿ ಹೋಗಿ ಯಾರ್ಯಾರು ಓದಬೇಕಂತ ಇರ್ತೀರಾ. ನಮ್ಮ ದೇಶದಲ್ಲಿ ಇವಾಗ ಫೀಸ್ ಎಲ್ಲ ಜಾಸ್ತಿ ಇರುತ್ತೆ, ಪ್ರೈಸಸ್ಸು ಫಾರಿನ್ ಕಂಟ್ರಿಲಿ ಕಡಿಮೆ ಇರುತ್ತೆ. ಸೊ ಅಂಥರ ಒಂದು ಯಾರ್ಯಾರು ಹೋಗ್ಬಿಟ್ಟು ಅಲ್ಲಿ ಓದಬೇಕು ಅಂತ ಇದ್ದೀರಾ ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಡೀಟೇಲ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಟೀಮ್ ಅವರು ಕಂಪನಿ ಟೀಮ್ ಅವ್ರು ಏನಿದ್ದಾರೆ ನಿಮ್ಮನ್ನ ಗೈಡ್ ಮಾಡ್ತಾರೆ. ನೋಡಿ ಅಲ್ಲಲ್ಲೇ ಇನ್ನೂ ಬ್ಯುಸಿ ಆಗಿದ್ದಾರೆ. ಆಯ್ತಾ ಬಾಯ್ಸ್? ಗೌತಮ್ ಆಯ್ತಾ? ಏನು ಗೌತಮ್ ಯಾಕೆ ಪೈಪದು ಐಡಿಯಾ ಬರ್ತಲ್ಲ ಹೆಂಗ್ರೋ ತಲೆ ಓಡಿಸ್ರೋ. ಒಂದು ಟೆಂಟ್ ತಗೊಂಡು ಸ್ಪೆಸಿಫಿಕೇಶನ್ ನಮ್ಗೆ ಹೆಂಗ್ ಕೊಡ್ತಾರೆ? ನಾವು ನಾರ್ಮಲ್ ಆಗಿ ಆನ್ಲೈನಲ್ಲಿ ಬುಕ್ ಮಾಡ್ತೀವಿ ಗೈಸ್. ಅದು ಹೆಂಗೆ ಕೊಡ್ತಾರೆ ಅಂತ ನಾವು ಸೆಟ್ ಮಾಡಬೇಕು ಸ್ಪೆಸಿಫಿಕೇಶನ್ ನೋಡಿಕೊಂಡು. ಸೊ ಅದೇನು ನಮ್ಗೆ ಅವ್ರು ಹೇಳ್ತಾರೆ ಹೇಳಿ ಏನು ಹೇಳೋಣ. ಹಾಂ ಬಾ ಬ್ರೋ. ಸೊ ಗೈಸ್ ಗೊತ್ತಾಯ್ತು ಫೈನಲಿ. ನೋಡಿ ಇಲ್ಲಿ ಕೊಟ್ಟಿರ್ತಾರೆ ನಿಮಗೆ ಸ್ಟಿಕ್ನ, ಇದ್ರೊಳಗಡೆ ನೀವು ಇನ್ಸರ್ಟ್ ಮಾಡಬೇಕು. ಸೊ ಇಲ್ಲಿಂದ ಸೆಟ್ ಮಾಡ್ಕೊಬೇಕಾಗುತ್ತೆ. ಸೆಟ್ ಮಾಡ್ಕೊಂಡು ಅದ್ರ ಮೇಲೆ ಇನ್ನೊಂದು ಚಿಕ್ಕದಾಗ ಒಂದು ಇದು ಕೊಟ್ಟಿರ್ತಾರೆ. ಸೊ ಅದನ್ನು ಆ್ಯಡ್ ಮಾಡಬೇಕು. ಓ ಕಿತ್ತೋಗಿದ ಇದು? ಇದೇನಿದು ಬ್ರೋ? ಮೇಲೆ ಬರೋದು ನಿಮಿಷ ಗೈಸ್ ನೋಡಿ ಕ್ವಾಲಿಟಿ ನಾಟ್ ಬ್ಯಾಡ್. 1300 ರೂಪಾಯಿಗೆ ಇನ್ನೇನು ಬರುತ್ತೆ ಹೇಳಿ ಗೈಸ್. 1300 ರೂಪಾಯಿಗೆ ಒಂದು ಕ್ಯಾಂಪಿಂಗ್ ಕೊಡ್ತಾ ಇದ್ದಾರೆ. ಇನ್ನು ವಾಟ್ ಮೋರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಹೇಳಿ. ಸಾಕು ಬೇಜಾನಾಯ್ತು. 4 ಮೆಂಬರ್ಸ್ ಆರಾಮಾಗಿ ಸ್ಟೇ ಮಾಡ್ಬೋದು. ಸೊ ನೋಡೋಣ ಬನ್ನಿ ಎಲ್ಲ ಸೆಟ್ ಮಾಡಿಬಿಟ್ಟು ಎಷ್ಟು ಜನ ಅಷ್ಟೇ ಒಳಗಡೆ ಫಿಟ್ ಆಗ್ತೀವಿ ಏನು ಎಲ್ಲ ನೋಡೋಣ. ಲೆಟ್ಸ್ ಗೋ. ಏನಾಯ್ತು ಇವಾಗ ನಿಮ್ದು ಟೋಟಲ್ ಆಗಿ ಎಲ್ಲ ಧೂಳ್ ಮಾಡ್ತಾಳೆ. ಬೇಡ ಮುಚ್ಚಿ. ಎಷ್ಟು ವಯಸ್ಸು ಇದಕ್ಕೆ? ಶಿ ಇಸ್ 8 months old. 8 months ಗೈಸ್ ನೋಡಿ. 8 monthsಗೆ ನಾನು ಇದು ಚಿಕ್ಕದಾಗಿ ತಂದಾಗ ಇಷ್ಟೇ ಇತ್ತು ಗೈಸ್. ಅಷ್ಟು ಬೇಗ ನೋಡಿ 8 ತಿಂಗಳಿಗೆ ಯಾವ ಥರ ಬೆಳೆದಿದೆ. ವೆಯ್ಟ್ ಏನಾರು ಚೆಕ್ ಮಾಡ್ದ? ಏನೇನು ಟ್ರೈನ್ ಮಾಡಿದ್ಯಾ ಸಂಜಯ್? ಎವ್ರಿಥಿಂಗ್ ಬ್ರೋ. ಬಾಲು ವೆಹಿಕಲಲ್ಲಿ ತಗೊಂಡೋದು. ವೆಹಿಕಲ್ ಕುತ್ಕೊಂತಾಳೆ. ಕ್ರೇಜಿ. ಇದು ವಾಶ್ರೂಮ್ ಎಲ್ಲ ಮನೆ ಒಳಗಡೆ? ಇಲ್ಲ ಮನೆಯಲ್ಲ ಹೋಗಲ್ಲ.
ಅದನ್ನ ಟ್ರೈ ಮಾಡಿ ಮಚ್ಚಿ, ಇವಾಗಿಂದಾನೇ ನೀನು ಟ್ರೈ ಮಾಡಬೇಕು ಅದನ್ನ. ಮನೇಲಿ ಹೋಗಲ್ಲ, ಏನಕ್ಕೆ ಇಲ್ಲಿ ಮೇಲೆ ಎಲ್ಲಾದ್ರೂ ಆಚೆ ಎಲ್ಲಾದ್ರೂ ಹೋಗೋದು, ಮನೇಲಿ ಹೆಂಗೆ? ಅಲ್ಲ ಮನೇಲಿ ಬಾತ್ರೂಮ್ ಯೂಸ್ ಮಾಡೋದಾ? ನೋಡ ಅದನ್ನ ಟ್ರೈ ಮಾಡ್ಬೇಕು. ಅದೇ ಹೋಗ್ಬಿಟ್ಟು ವಿ ಆರ್ ಇಂಡಿಯನ್ಸ್ ಬ್ರೋ, ಬಟ್ ವಿ ಕ್ಯಾನ್ ಟ್ರೈನ್ ದೆಮ್. ಓಕೆ ವಿಲ್ ಟ್ರೈ ದಟ್. ಮಾಡು, ಆಗುತ್ತೆ. ವಿಲ್ ಟ್ರೈ ದಟ್ ಮಚ್ಚಿ. ಗಾಡಿಲೆಲ್ಲ ಹೋಗೋದು ಕಲ್ಸಿದೆ ತಾನೆ? ಹಾಂ ಮಸ್ತು. ಹಂಗಂದ್ರೆ ಅದನ್ನು ಕಳಿಯುತ್ತೆ, ಅದೊಂದು ಟ್ರೈನ್ ಮಾಡಿ ಹೇಳ್ತೀನಿ ಗೈಸ್. ಆಗುತ್ತೆ. ಆಲ್ಮೋಸ್ಟ್ ನಾನು ಸುಮಾರು ನಾಯಿ ನೋಡಿದ್ದೀನಿ, ಎಲ್ಲ ಥರ ಟ್ರೈನ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಸೊ ಅದು ಟ್ರೈನರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಹುಡುಗರು ಏನೋ ಮಾಡಿದ್ರು ಗೈಸ್, ಫೈನಲಿ ಮಾಡಿದ್ದಾರೆ. ಬಾರೋ, ಯಾಕೋ ಕರ್ಕೊಂಡು ಹೋಗ್ತಾ ಇದೆಯಾ? ಇದಾಯ್ತಾ? ಬನ್ನ ಆಯ್ತಾ? ಡನ್ ಬಿಡಿ ಗೈಸ್. ಬನ್ನೊಂದು ಕುಕ್ ಮಾಡೋಕೆ ಹೇಳಿದ್ದೀವಿ. ಸೊ ಆ್ಯಕ್ಚುಲಿ ಹೊರಗಡೆ ಹೋಗಿ ಮಾಡೋಣ ಅಂತ ಇದ್ವಿ. ಕಟ್ಗೆ ಉಡ್ಡೆಲ್ಲ ತೊಗೊಂಡ್ವಿ, ಬಟ್ ಕತ್ಲಾಗ್ತಾ ಇದೆ, ಕ್ಲಾರಿಟಿ ಶೂಟ್ ಮಾಡುವಾಗ, ವಿಡಿಯೋ ಶೂಟ್ ಮಾಡುವಾಗ ಯಾವುದೇ ಥರ ಕ್ಲಾರಿಟಿ ಇರಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲೇ ಟೆರೇಸಲ್ಲಿ ಮಾಡೋಣ ಅಂತ ಬಂದಿದ್ದೀನಿ. ಹಂಗೆ ಮನೇಲಿ ಕೊಟ್ಟು ಕಳಿಸಿದ್ದೀನಿ ಗೈಸ್. ಅದು ಬಂದ್ಬಿಟ್ಟು ನೀವು ಕ್ವಿಕ್ಕಾಗಿ ಏನಾದರೂ ಒಂದು ರೆಡಿ ಮಾಡಬೇಕಂದ್ರೆ, ಒಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಕ್ವಿಕ್ಕಾಗಿ ಏನಾದರೂ ಒಂದು ಮಾಡಬೇಕಂದ್ರೆ ಬೆಸ್ಟ್ ಅಂದ್ಕೊಳ್ಳಿ. ಮೊಟ್ಟೆ ಮತ್ತು ಬನ್ನು ಎರಡಿದ್ರೆ ನೀವು ಬನ್ನ ಕಟ್ ಮಾಡಿಬಿಟ್ಟು ಒಂದು ಆಮ್ಲೆಟ್ ಥರ ಹಾಕ್ಕೊಂಡು ಅದರೊಳಗಡೆ ಇಟ್ಬಿಟ್ಟು ನಿಮ್ಗೆ ಯಾವ್ಯಾವ ಥರ ವೆಜಿಟೇಬಲ್ಸ್ ಬೇಕು, ಈರುಳ್ಳಿ ಆಗಿರ್ಬೋದು, ಹಸಿಮೆಣಸಿನ್ಕಾಯಿ, ಮಸಾಲಾಸು ಅದೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಬರ್ಗರ್ ಟೈಪಲ್ಲಿ ಮತ್ತು 10 ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ 15 ರೂಪಾಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಸ್ನ್ಯಾಕ್ಸ್ ರೆಡಿ ಅಂದ್ಕೊಳ್ಳಿ. ಸೊ ಆ ಥರ ಒಂದು ಮಾಡೋಕ್ಕೆ ಹಂಗೆ ಒಂದು ಸ್ನ್ಯಾಕ್ಸ್ ಬ್ಯಾಚುಲರ್ಸ್ಗಲ್ಲ, ಎಕ್ಸಾಕ್ಟ್ಲಿ ಗೈಸ್, ಬ್ಯಾಚುಲರ್ಸ್ಗೆ ಪಕ್ಕಾ ಯೂಸ್ ಆಗುತ್ತೆ ಅಂದ್ಕೊಳ್ಳಿ. ಸೊ ಆ ಥರ ಒಂದು ಇವಾಗ ಸ್ನ್ಯಾಕ್ಸ್ ಈವ್ನಿಂಗಲ್ಲಿ ತಿಂಟು ಇದೊಂದು ಹಾಕ್ತಾ ಇದೀವಲ್ಲ, ಹಂಗೆ ಲೈಟಾಗಿ ಅದು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಮಾಡೋಣ ಅಂತ ಕೊಟ್ಟು ಕಳಿಸಿದ್ದೀವಿ. ಸೊ ಅದು ಬರುತ್ತೆ ಇವಾಗ, ನೋಡೋಣ. ಅದು ತಿನ್ಕೊಂಡು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಹೆಂಗೆ ಮಾಡಿದ್ದಾನೆ ಸಂಜಯ್ ಅದೆಲ್ಲ ನೋಡೋಣ. ಕತ್ಲಾಯ್ತು ಗೈಸ್, ನೋಡಿ ಫುಲ್ ಮೋಡ, ನೋಡಿ ಅಪಾರ್ಟ್ಮೆಂಟ್ ಮೇಲೆ ಫುಲ್ ಮೋಡ ನೋಡ್ಬೋದು. ಅಲ್ಲೂ ನೀವು ಯಾವ ಮಾರ್ರೆ ಮಳೆ ಬರುತ್ತೆ ಅಂದ್ಕೊಳ್ಳಿ, ಯಾವ ಮಾರ್ರೆ ಮಳೆ. ಆಯ್ತಾ ಗೌತಮ್? ಏನಾಯ್ತು ಮಚ್ಚಿ? ಆಗ್ತಾ ಇಲ್ವಲ್ಲ, ಏನು ಮಾಡಿದ್ರು ಅಂತ ಅದು ತಲೆ ಕೆಡಿಸ್ಕೊಂಡ್ಬಿಡೋದು ಗೌತಮ್ ಅವರು. ನೋಡಿ ಯಾವ ಥರ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಈ ಟೆಂಟ ನೋಡೇ ಬಿಡೋಣ ಇವತ್ತು ಅಂತ ರೊಚ್ಗೆದ್ಬಿಟ್ಟು ಅದು ಹೆಂಗೆ ಅಂತ ನೋಡ್ತಾ ಇದ್ದಾನೆ. ಗೈಸ್ ಇಸ್ ಹ್ಯೂಜ್ ಗೈಸ್, ಇಟ್ಸ್ ಟೂ ಬಿಗ್ ಅಂದ್ಕೊಳ್ಳಿ. ಆರಾಮಾಗಿ 4 ಮೆಂಬರ್ಸು ನೀವು ಫಿಟ್ ಆಗುತ್ತೆ. ಸೊ ಒಳ್ಳೆ ಕ್ವಾಲಿಟಿ, ನಾಟ್ ಬ್ಯಾಡ್. 1300 ರೂಪಾಯಿಗೆ ಒಂದು 4 ಮೆಂಬರ್ಸ್ ಸ್ಟೇ ಆಗೋವಂಥ ಒಂದು ವಾಟರ್ ಪ್ರೂಫ್ ಕ್ಯಾಂಪಿಂಗ್ ಕೊಟ್ಟಿದ್ದಾರೆ. ಅಂದರೆ ಇಟ್ಸ್ ವೆರಿ ಗುಡ್ ಅಂತ ಅನಿಸುತ್ತೆ. ಸೊ ನೋಡೋಣ, ಇದು ಒಂದು ಫಿಟ್ ಆದಮೇಲೆ ಒಳಗಡೆ ಕುತ್ಕೊಂಡು ಯಾವ ಥರ ಇದೆ, ಕಂಫರ್ಟಬಲ್ ಹೆಂಗಿದೆ, 4 ಜನಕ್ಕೆ ಫಿಟ್ ಆಗುತ್ತಾ ಇಲ್ವಾ ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ನೋಡಿ ಇವಾಗ ಒಂದು ಶೇಪಿಗೆ ಬಂತು ನೋಡೋ ಅಷ್ಟು. ಟ್ರಕ್ಕಿಂಗ್ ಅದೇ ರವಿ, ಹೋಗೋದೇ ಇವಾಗ. ನೆಕ್ಸ್ಟ್ ಹೋಗೋದೆ ಯಾವ್ದಾರ ಒಳ್ಳೆ ಪ್ಲೇಸಸ್ ಇದಾ ನಿನಗೆ? ಸಜೆಸ್ಟ್ ಯಾವ್ದಾರ ಇದು ಗೊತ್ತಿದಾ ನಿನಗೆ? ಸಜೆಷನ್ ಇದ್ರೆ ಹೇಳು, ನೀನು ಬಾ, ಮಸ್ತಾಗಿ ಹೋಗೋಣ ನಾವು. ಗಾಳಿ ಬರೋ ಇನ್ನಲ್ಲಿ ಆಯ್ತು ನೋಡಿ, ಸೆಟಪ್ ಎಲ್ಲ ಮಾಡಿದ್ದಾರೆ ಆರಾಮಾಗಿ. 4 ಜನ ಅಂತ ಅದರಲ್ಲಿ ತೋರಿಸಿರೋದು, 4 ಮೆಂಬರ್ಸ್ ಸ್ಪೆಸಿಫಿಕೇಶನು. ಹಾಂ ನೋಡಿ ಗೈಸ್, ಈ ಥರ ಇದೆ. ಇದು ಹೆಂಗೆ ಸೆಟ್ ಮಾಡೋದು ಹೆಂಗೆ? ನಮ್ಮ ವ್ಯೂವರ್ಸ್ಗೆ, ನೋಡೋ ವೀಕ್ಷಕರಿಗೆ ಟಕ್ ಅಂತ ಹೇಳ್ಕೊಡು. 2 ಪೈಪ್ ಇದು, ಈ ಕಾರ್ನರ್ ಇಂದ ಆ ಕಾರ್ನರ್, ಇನ್ನೊಂದು ಪೈಪ್ ಆ ಕಾರ್ನರ್ ಇಂದ ಈ ಕಾರ್ನರ್. ಓಕೆ, ಇದಲ್ಲ ಗ್ಯಾಪ್, ಹಾ ಇದು ಬಂದಿದೆಯಲ್ಲ ಲೇಯರ್ಗೆ ಪೈಪ್ ಹಾಕೊಂಡು ಹೋಗೋದು, ಒಳಗಡೆಯಿಂದ ಪೈಪ್ ಹಾಕಿ. ಓಕೆ, ಸೇಮ್ ಅದು ಆಸ್ ಇಟ್ ಇಸ್. ಇದನ್ನು ಹಾ, ಅದನ್ನ ನಾವು ಇದೇನ್ ಕಟ್ಟಿರೋದು ಸೆಂಟ್ರಲ್ಲಿ? ಈ 2 ಪೈಪ್ ಜೊತೆಲಿ ಇರ್ಬೇಕಲ್ಲ, ಇದಾಗ್ಬಿಡು. ಅದಕ್ಕೆ ಕಟ್ಟಿದ್ರ ಸೆಂಟ್ರಲ್ ದಾರ? ಅವರೇ ಬಂದಿತ್ತ? ಒಳಗಡೆನೆ ದಾರ ಇತ್ತಾ? ಹಾ, ಅಷ್ಟೇ ಅಂತ್ಯಾ ಗೈಸ್. ಅಲ್ಲಿ ಒಳಗಡೆ ಒಂದು ಕಲ್ಲು ಕೊಟ್ಟಿದ್ದೀರಿ ಸುಮ್ಮನೆ ಸೇಫ್ಟಿಗೆ. ಇಲ್ಲಿ ತೂತ್ ಕೊಟ್ಟಿದ್ದಾರೆ ನೋಡಿ ನಿಮ್ಗೆ. ಇಲ್ಲಿ ಮಣ್ಣು ಜಾಗ ಹೊರಗಡೆ ಎಲ್ಲಿ ಹೋಗ್ತೀರಿ ಅಲ್ಲಿ ಬಂದ್ಬಿಟ್ಟು ಆಣಿ ಹೊಡ್ಕೊಂಡ್ಬಿಡೋದು. ಸೊ ಆಣಿ ಹೊಡ್ಕೊಂಡ್ರೆ ನಿಮಗೆ ಮಸ್ತಾಗಿ ಸೆಟ್ ಆಗುತ್ತೆ ಇಲ್ಲಿ. ಸೊ ನೋಡಿ, ಒಂದು ಒಳ್ಳೆ ಬಂತು ಅನ್ನೋದು ಶಿಸ್ತಾಗಿ ಒಳಗಡೆ ಹೋಗಿ ಯಾವುದೇ ತರ ನಿಮಗೆ ಏನು ತೊಂದರೆ ಅಲ್ಲ. ರೂಮು ಗೀಮು 1500 2000 ರೂಮಿಗೆ ಕೊಡುವಂತ ಅವಶ್ಯಕತೆನೇ ಇಲ್ಲ. ಆರಾಮಾಗಿ ನೀವು
ಯಾವುದೇ ಊರಿಗೆ ಹೋಗಿ ಯಾವುದೇ ಒಂದು ಬೆಟ್ಟ ಗುಡ್ಡಾಗ ಹೋಗಿ ಹಾಕೊಂಡ್ರೆ ನೀವು ರೂಮ್ಗಾಗಿರ್ಲಿ ಇನ್ನೊಂದಕ್ಕೆ ಒಂದು ಖರ್ಚು ಮಾಡೋವಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ 4 ಜನ ಸ್ಟೇ ಮಾಡ್ಬೋದಾ ಇಲ್ವಾ ಅಂತ ಇವಾಗ ನಮ್ಮ ಹುಡುಗರು ತೋರಿಸ್ತಾರೆ. ಬ್ರೋ ಒಳಗಡೆ ಹೋಗು, ಹೆಂಗಿದೆ ಗೌತಮ್? ವ್ಯೂ ನೋಡಿ, ಇದು ಒಂದು ಸಿಟಿ ವ್ಯೂ. ಇಂಥ ಸಿಟಿ ವ್ಯೂ ಅಲ್ಲಿ ಬಿಲ್ಡಿಂಗ್ ಟೆರೆಸ್ ಮೇಲೇನೂ ಹಾಕೊಬಹುದು ಟೆಂಟು, ನೀವು ಯಾವುದೇ ತರ ಕಾಡಲ್ಲೂ ಹಾಕೊಬಹುದು. ನೋಡಿ ನೋಡಿ, ಒಂದು ಕ್ಯೂಟ್ ಆಗಿ ಒಂದು ಓಪನ್ ಮಾಡ್ಬೋದು ಡೋರು. ಸೊ ಬನ್ನಿ ಇವಾಗ ಕೇಳೋಣ ಹೆಂಗಿದೆ ಕಂಫರ್ಟಬಲ್ ವೈಸು ಎಲ್ಲ ಅಂತ. ಯಾಕೆ ಓಪನ್ ಆಗ್ತಾ ಇಲ್ವಮ್ಮ? ನಕ್ಕನ್ ಕಡಕ್ಕ ಇದ್ದೆ ಅನ್ಕೊಳ್ಳಿ ಗೈಸ್, ಬೇಜಾನ್ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಬೇಜಾನ್ ಆಯ್ತು ನೋಡಿ, ಬೇಜಾನ್ ಗಾಳಿ ಬರ್ತಾ ಇದೆ. ಏನ್ ಬ್ರೋ ಅಲ್ಲ, ಅಷ್ಟು ಗಾಳಿ ಬರ್ತಾ ಇದೆ, ಸ್ವಲ್ಪ ಕೂಡ ಶೇಕಿಂಗ್ ಇಲ್ಲ. ಅವಾಗಿಂದ ಮಾತಾಡ್ತಾ ಇದ್ರು ಒಂದ್ ಕಡೆ ಹಿಡ್ಕೊಂಡು, ಇವಾಗ ಹೆಂಗ್ ಕುತ್ಕೊಂಡ್ಬಿಟ್ಟಿದೆ ಅದು. ಜಾಗ ಹೆಂಗಿದೆ? ಕಂಫರ್ಟಬಲ್ ಐಸು, ಮಲ್ಕೋ ಗಿಲ್ಕೋ ಎಲ್ಲ ಒದ್ಲಾಡ್ತಾ ಇರ್ಬೋದು ಗೈಸ್. ನೋಡಿ ಹಿಂಗೂ ಮಲಗ್ಬೋದು, ಹಿಂಗ್ ಮಲ್ಕೋ, ಹಿಂಗ್ ಆಕ್ಚುಲಿ ಹಿಂಗ್ ಮಲಗ್ಬೇಕಾಗಿರೋದು. ಹಿಂಗ್ ಗೈಸ್ ನೋಡಿ, ಹಿಂಗ್ ಮಲಗ್ಬೇಕು. 4 ಮೆಂಬರ್ಸ್ ನೋಡಿ, ಅವನು 5 ಫೀಟ್ ಇದಾನೆ, ಆರಾಮಾಗಿ ಕಾಲ್ ಚಾಚ್ಕೊಬಹುದು. ಸೊ ಆ ತರ ನೀವು ಇಲ್ಲಿ 3-4 ಜನ ಆರಾಮ್, 3 ಮೆಂಬರ್ಸ್ ಮ್ಯಾಕ್ಸ್ ಅಂದ್ರೆ 4 ಮೆಂಬರ್ಸ್ ಸ್ಟೇ ಮಾಡಬಹುದು. ಕಂಫರ್ಟಬಲ್ 3-2 ಅಷ್ಟೇ. 3-2 4 ಆದ್ರೆ ಅದೇ ಅಡ್ಜಸ್ಟ್ ಆಗುತ್ತೆ. ಯಾವುದೇ ತರ ನಿಮಗೆ ರೂಮ್ ಗೀಮ್ಗೆ ಯಾವುದೇ ತರ ನೀವು ಲಾಡ್ಜ್ ಬುಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಆರಾಮಾಗಿ ಒಂದು ಕುಕ್ಕಿಂಗ್ ಮಾಡ್ಕೊಂಡು ನೀವು ಎಲ್ಲಾದ್ರೂ ಸ್ಟೇ ಮಾಡಬಹುದು. ತೆಗ್ದಿಕ್ಕು, ಹಂಗೆ ತೆಗ್ದು ಇಡ್ಬೋದಾ ಗೈಸ್? ನೋಡಿ ಆರಾಮಾಗಿ ನೀವು ಎತ್ತಿ ಇಡ್ಬೋದು. ನೋಡಿ ಆ ಕಡೆಯಿಂದ ಈ ಕಡೆ ಇಟ್ರು, ಇವಾಗ ಹೆಂಗ್ ಬೇಕಂದ್ರೂ ನೀವು ಇಡ್ಬೋದು. ಒಂದು ಚಿಕ್ಕ ಒಂದೆರಡು ಕಲ್ಲು ಇಕ್ಬಿಟ್ರೆ ನೀವು ಯಾವುದೇ ತರ ಗಾಳಿ ಬಂದ್ರು ಏನು ನಿಮಗೆ ಪ್ರಾಬ್ಲಮ್ ಇಲ್ಲ. ಗೈಸ್ ಎಂಟ್ರಿ ಆಗೋದು ಕಂಫರ್ಟಬಲ್ ಆಗಿ ಆಗ್ಬೋದು. ನೀವು ಎಂಟ್ರಿ ಆಗ್ಬಿಟ್ಟು ಒಳಗಡೆ ಏನಾರು ಒಂದು ಚಾಪೆ ಗಿಫೆ ಹಾಕೊಂಡ್ರೆ ಆರಾಮಾಗಿ ಮಲಗ್ಬೋದು ಅನ್ಕೊಳ್ಳಿ. 2 to 3 ಮೆಂಬರ್ಸ್ ಈ ಎಡ್ಜಿಗೆ ಬಂದ್ರೆ ಗೈಸ್ 1, 2, 3, 4 ಮೆಂಬರ್ಸ್ ಆರಾಮಾಗಿ ಮಲ್ಕೊಬಹುದು. ಅಲ್ಲ ತಿನ್ಬೇಕಾ ಬ್ರೋ? ಬೆಡ್ಶೀಟ್ ಬೇಡವಾ? ಬೇಜಾನಾಯ್ತು. ಕುತ್ಕೊಂಡ್ರು ಆರಾಮಾಗಿ ಏನು ತಲೆ ಟಚ್ ಆಗಲ್ಲ. ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅನ್ಕೊಳ್ಳಿ. ಸೊ ಎಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಇದೆ, ಹೋಗಿ ಬೈ ಮಾಡಿ ಬನ್ನಿ. ಇವಾಗ ಸದ್ಯಕ್ಕೆ ಬನ್ ಬರ್ತಾ ಇದೆ, ಒಂದು ಒಳ್ಳೆ ಕ್ಯಾಂಪಿಂಗ್ ಜೊತೆಗೆ ಬನ್ ತಿನ್ನೋಣ. ಇಲ್ಲ ಮಲ್ಕೊಳ ಪರವಾಗಿಲ್ಲ. ಲೆಟ್ಸ್ ಗೋ. ಅಂದ್ರೆ ತೂತಿದ ಇದು ಆಕ್ಸಿಜನ್ ಅಲ್ಲ, ನೀರು ಬಿದ್ರೆ ಮಳೆ ಬಂದ್ರೆ ಇವಾಗ ಹೊರಗಡೆ ಹೋದಾಗ ಇಲ್ಲಿಂದ ಬರಲ್ವಾ ನೀರು ಒಳಗಡೆ? ಹೌದು, ಏನೋ ಕರ್ಟನ್ ತರ ಕೊಟ್ಟವ್ರೆ, ಸೊಳ್ಳೆ ಪತ್ರ ಏನೋದು, ಸೊಳ್ಳೆ ಪರ್ದೆ. ಮಳೆ ಬಂದ್ರೆ ಈ ಜಾಗದಲ್ಲಿ ಏನಾರು ಇಕ್ಬೇಕು. ಏಯ್ ಸಾರಿ ಬಡಿ, ಇಲ್ಲ ಅದನ್ನೇ ಇವ್ರು ಕೊಟ್ಟಿರೋದು ಅವ್ರ ಪ್ರಾಡಕ್ಟ್, ಲಾಸ್ಟ್ ಪ್ರಾಡಕ್ಟ್ ಚಿಕ್ಕದಾಗ ಒಂದು ಕೊಟ್ಟವ್ರೆ. ಇಲ್ಲಿ ಕೊಟ್ಟಿದ್ದವ್ರು ನೋಡೋಲ್ಲ. ಗೈಸ್ ನೋಡಿ, ಸೊ ಇದೊಂದು ಇದೇನಿದೆ, ಇದನ್ನ ಟಾಪ್ ಅಲ್ಲಿ ಹಾಕೋದು ಕರ್ಟನ್ ಜಾಗದಲ್ಲಿ ಮಳೆ ಬಂದ್ರೆ, ಇಲ್ಲ ಅಂದ್ರೆ ತೆಗೆದು ಬಿಡೋದು ಏರ್ ಪಾಸ್ ಆಗಕ್ಕೆ. ವಾಟರ್ ಪ್ರೂಫ್. ಸೊ ಮಳೆ ಬರುವಾಗ ಅದು ಹಾಕೊಂಡ್ಬಿಡೋದು, ಮಳೆ ನಿಂತಿರುವಾಗ ಇವಾಗ ನೋಡು ಬ್ರೋ, ಈ ತರ ನಟ್ ಹಾಕೋದು. ಮಳೆ ಬಂದಾಗ ಪೈಪ್ ಹಾಕೊಂಡ ಇದ್ ಮಾಡ್ತಾ ಇದ್ರಿ. ಕ್ರೇಜಿ ಗೈಸ್, ಲವ್ಲಿ ಅನ್ಕೊಳ್ಳಿ. ವರ್ತು 1300 ರೂಪಾಯಿಗೆ ಮೋಸ ಇಲ್ಲ ಅನ್ಕೊಳ್ಳಿ. ಆರಾಮಾಗಿ ಕೊಡ್ಬೋದು. ಏನ್ ಬ್ರೋ? ಆರಾಮಾಗಿ ಕೊಡ್ಬೋದು. ಏನ್ ಗೌತಮ್? ಸುಮ್ಮನೆ ಕೊಡ್ಬೋದು. ಸೊ ಆರಾಮಾಗಿ ಒಂದು ನಮಗೆ ಒಂದು ರೂಮ್ ಎಷ್ಟೇ ಮಿಕ್ಕುತ್ತಲ್ಲ ಬ್ರೋ. ಇವಾಗ ಎಲ್ಲೇ ಹೋಗ್ತೀರಿ ಅಂದ್ರೆ 1500 2000 ಕಟ್ಟೆ ಕಟ್ತೀರಿ. 1500 2000 ಕಟ್ಟೆ ಕಟ್ತೀವಿ. ಬಟ್ ನಾವು ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ರೂಮ್ ಸಿಗಲ್ಲ ನಮಗೆ. ಬಟ್ ಅದೇ 1200-300 ರೂಪಾಯಿಗೆ ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ನೀವು ರೂಮ್ ಮಾಡ್ಕೊಬೋದು. ಅದು ಈ ಒಂದು ಕ್ಯಾಂಪಿಂಗಿಂದ. ಸೊ ಎಲ್ಲ ಹೋಗಿ ಬೈ ಮಾಡಿ. ಸೊ ಸದ್ಯಕ್ಕೆ ಇವಾಗ ಒಂದು ಬರ್ಗರ್ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಬರುತ್ತೆ, ಅದನ್ನ ತಿನ್ಕೊಂಡು ಸಿಗ್ತೀವಿ. ಗೈಸ್ ಫೈನಲಿ ಬಂತು, ಕುಕ್ ಮಾಡ್ಕೊಂಡ್ ಬಂದಿದ್ದ ನೋಡ್ಗ. ಏನು ಅದು ಮನೆಯಿಂದ ಕುಕ್ ಮಾಡ್ಕೊಂಡ್ ಬಂದಿದ್ದ? ಲವ್ಲಿ ಮ್ಯಾನ್. ಪ್ಯಾಕಿಂಗೇ ಖುಷಿ ಆದ್ಮೇಲೆ ನಿನ್ ಕ್ವಾಲಿಟಿ ನೋಡಿ, ನಿನ್ ಟೇಸ್ಟ್ಗೆ ಕಳ್ದೋದೆ ನಾನು. ಕ್ರೇಜಿ ಪ್ಯಾಕಿಂಗ್ ಅನ್ಕೊಳ್ಳಿ ಗಾಯ್ಸ್. ನೋಡಿ ಫಕಿನ್ ಲವ್ಲಿ ಆಗಿ ಬರ್ಗರ್ ಟೈಪ್ಸ್ ಅಲ್ಲಿ ಪಾರ್ಸಲ್ ಮಾಡ್ಕೊಂಡ್ ಬಂದಿದ್ದ ನೋಡ್ಗ. ಥ್ಯಾಂಕ್ ಯು ಸಂಜಯ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ಲಿ ಪ್ರೆಸೆಂಟೇಶನ್. ಸೊ ಬನ್ನಿ ಹೋಗೋಣ ಒಳಗಡೆ. ನೋಡಿ ಗೈಸ್ ಕೆಳಗಡೆ
ನೀವು ಟೆರಸ್ ಆಗಿರೋದು ಕೆಳಗಡೆ ನಾವೇನು ಹಾಕಿಲ್ಲ. ನೀವು ಹೊರಗಡೆ ಇರುವಾಗ ಕೆಳಗಡೆ ಏನ್ ಹಾಕ್ಬೇಕು ಒಂದು ಚಾಪೆ ಅಲ್ಲ, ಚಾಪೆ ಎಲ್ಲ ತರ್ಪಲ್ ತರ ಹಾಕೊಂಡ್ರೆ ಏನಕ್ಕಂದ್ರೆ ಅದು ಹೊರಗಡೆ ಮಣ್ಣಿರುತ್ತಲ್ಲ ಬ್ರೋ, ಕಲ್ಲು ಹಳ್ಳ ದಿಬ್ಬ ಎಲ್ಲ ಇರುತ್ತೆ. ಹೌದು, ಮಲ್ಕೊಳಕ್ ಕಂಫರ್ಟ್ ಇರಲ್ಲ. ಹೌದು. ಸೊ ಚಾಪೆ ಎಲ್ಲ ತರ್ಪಲ್ ಇದು ಮಾಡಿದ್ರೆ ಈಸಿ ಆಗುತ್ತೆ. ಏನಕ್ಕೆ ತಿನ್ನಾಗಿದೆ ಇದು ಕೆಳಗಡೆ. ಹೌದು, ಮಲ್ಕೊಳಕ್ ಕಂಫರ್ಟ್ ಇರಲ್ಲ ಅಷ್ಟೇ, ಏನಿಲ್ಲ. ಅದೊಂದು ಮಾಡ್ಕೊಳ್ಳಿ ಫಾರ್ ನಾವು. ಇವಾಗ ಬರ್ಗರ್ ವಿಲ್ ಹ್ಯಾವ್ ಟೇಸ್ಟ್ ಸಮ್ ನೈಸ್ ಫಕಿಂಗ್ ಬರ್ಗರ್ಸ್. ಕ್ರೇಜಿಯಾಗಿ ಮಾಡ್ಕೊಂಬೋದು ಗೈಸ್. ನೋಡಿ ಬನ್ರಿ ಬ್ರೋ, ಒಳಗಡೆ ಹೋಗೋಣ. ಗೈಸ್ ನೋಡಿ, ಆರಾಮಾಗಿ 3 ಜನ ಕೂತಿದೀವಿ. ಟಾರ್ಚ್ ಹಾಕ್ಬ್ರೋ ಫೋನಲ್ಲಿ. ಅವನ ಕಡೆ ಹಾಕು. ನೋಡಿ ಗೈಸ್, ಆರಾಮಾಗಿ 3 ಜನ ಕುತ್ಕೊಬೋದು. ನೋಡಿ ಆ ಮಸ್ತಾಗಿ ಪ್ಯಾಕಿಂಗ್ ಮಾಡಿದ ಹುಡುಗ. ಲವ್ಲಿ ಪ್ಯಾಕಿಂಗೇ ಕಳೆದೋದೆ ಅನ್ಕೊಳ್ಳಿ. ಮೇಡ್ ಫ್ರೆಶ್ ಡೆಲಿವರ್ಡ್ ಜಸ್ಟ್ ಇನ್ 10 minutes ಅಂತೆ. ಬನ್ನಿ ಇವಾಗ ಹೆಂಗ್ ಮಾಡಿದಾನೆ ಹುಡುಗ ಟೇಸ್ಟ್ ಮಾಡೋಣ. ನೋಡಿ 3 ಜನ ಕೂತಿದ್ದೀರ ಆರಾಮಾಗೆ, ಇನ್ನೊಬ್ರು ಕುತ್ಕೊಬೋದು ಇಲ್ಲಿ. ಕಟಾಕ್ಬಿಟ್ಟು ಬಾಮ್ಮ ಗೌತಮ್, ಸಂಜಯ್. ಹೆಂಗೆ ಬ್ರೋ, ತಿನ್ನಲ್ವಾ ನೀವು? ಗೈಸ್ ಮಸ್ತಾಗಿ ಮಾಡಿದ್ದಾನೆ ನೋಡಿ. ಒಳಗಡೆ ಎಲ್ಲ ಸ್ಟಫಿಂಗು. ಟಾರ್ಚ್ ಹಾಕ್ ಬ್ರೋ. ಟೇಸ್ಟ್ ಹೆಂಗಿದೆ ಬ್ರೋ? ಸ್ಟಫಿಂಗ್ ಎಲ್ಲ ಒಳಗಡೆ ಕ್ರೇಜಿ ಆಗಿದೆ ಅನ್ಕೊಳ್ಳಿ. ನೀವೇನ್ ಕೊಡ್ರಿ ಎಲ್ಲ ಮಸಾಲ ಹಾಕಿದೀನಿ. ನೋಡೋಣ, ಟ್ರೈ ಮಾಡೋಣ. ಸ್ವಲ್ಪ ನಮ್ಮ ರವಿ ಅವ್ರು ಬಂದ್ಬಿಟ್ಟು ಶುಕ್ರವಾರ ತಿನ್ನಲ್ಲ ಅಂತ ಹೇಳ್ಬಿಟ್ಟು ತಿಂತಾ ಇಲ್ಲ. ಬಟ್ ಇವನು ತಿನ್ನಲ್ವಂತೆ ಇವತ್ತು ಶುಕ್ರವಾರ, ಸರಿ ಸ್ಯಾಟರ್ಡೆ. ಶನಿವಾರ ತಿನ್ನಲ್ಲ ಅಂದ. ಬಟ್ ಆದ್ರೂ ತಿಂತೀನಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತಿಂತಾವನೆ. ಏನಲ್ಲೇ ಗೊತ್ತು ಗಾಯ್ಸ್, ಅವನಿಗೆ ತಿನ್ನಕ್ಕೂ ಮುಂಚೆನೆ ಗೊತ್ತು. ಆದ್ರೂ ಇನ್ನೇನ್ ತಿನ್ನೋಣ ಅಂತ ತಿಂತಾವನೆ. ಏನಿಲ್ಲ ನಮ್ಮ ಹುಡುಗರಿಗೆ ಅಷ್ಟೇ ಇರೋದು ಹೇಳ್ಬೇಕು ನಾವು. ರಿಯಾಲಿಟಿ ಎಕ್ಸಾಕ್ಟ್ಲಿ. ಹೆಂಗಿದೆ ಟೇಸ್ಟ್? ಪಾಪ ಅವನು ಅಷ್ಟು ಶ್ರಮ ಹಾಕಿ ಮಾಡಿದಾನೆ. ಅವನೇ ಆಮ್ಲೆಟ್ ಹಾಕೊಂಡು ತಿಂದ್ರೆ ಹೆಂಗಿರುತ್ತೆ ಹಂಗಿದೆ. ಮಸಾಲಾಸ್ ಎಲ್ಲ ಆಡ್ ಮಾಡಿದ. ಆಡ್ ಮಾಡಿಲ್ಲ ಅವರು, ಈರುಳ್ಳಿ ಮಾತ್ರ ಹಾಕಿದ್ದಾರೆ. ವಾ, ಲೈಟ್ ಮಸಾಲ. ಚಿಕನ್ ಮಸಾಲ, ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಮಾಡಿದ್ದಾರೆ. ಮಸ್ತಾಗಿದೆ ಅನ್ಕೊಳ್ಳಿ. ಒಂದು ಕ್ವಿಕ್ ಬ್ರೇಕ್ಫಾಸ್ಟ್ ಆಗಿರಲಿ, ಸ್ನ್ಯಾಕ್ಸು ಒನ್ ಆಫ್ ದ ಬೆಸ್ಟ್ ಅನ್ಕೊಳ್ಳಿ. ಇದು ಆರಾಮಾಗಿ 10 ರಿಂದ 15 ರೂಪಾಯಲ್ಲಿ ಟಕ್ ಅಂತ ರೆಡಿ ಮಾಡ್ಕೊಳಂತ ಒಂದು ಡಿಶ್ಶು. ಎಲ್ಲರೂ ಫ್ರೀ ಇದ್ದಾಗ ಮನೇಲಿ ಮಾಡ್ಕೊಳ್ಳಿ. ಲೆಟ್ಸ್ ಗೋ. ನೋಡಿ ಗಾಯ್ಸ್, ಮನೇಲಿ ಮಾಡ್ಕೊಂಡ್ ಬನ್ನಿ ಅಂದ್ರೆ ನೋಡಿ ಯಾವ ತರ ಲೆವೆಲ್ ಅಲ್ಲಿ ಪ್ಯಾಕಿಂಗ್ ಮಾಡ್ಕೊಂಡು ಒಂದೊಂದು ತಂದವನೆ ಅಂದ್ರೆ ಹುಡುಗರು ನೋಡಿ ತಲೆ ಓಡಿಸ್ತಾರೆ. ನೋಡಿದ್ರಲ್ಲ, ಹೋಪ್ ಯು ಗೈಸ್ ಎಂಜಾಯ್ ದ ವಿಡಿಯೋ, ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ನೀವು ಒಂದು ಟೆಂಟ್ನ ಬೈ ಮಾಡಿ, ಯಾವುದೇ ಥರ ಒಂದು ರೆಂಟ್ ಇಲ್ದಿರ ನೀವೆಲ್ಲೇ ಹೋದ್ರೂ ಒಂದು ಟೆಂಟ್ ಹಾಕೊಬೋದು. ಕ್ವಾಲಿಟಿ ವೈಸು ಚೆನ್ನಾಗಿದೆ, 4 ಜನ ಫಿಟ್ ಆಗುತ್ತೆ. ಹೋಪ್ ಯು ಗೈಸ್ ಎಂಜಾಯ್ ದ ವಿಡಿಯೋ, ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು. ಟೆಂಟ್ ತಗೊಂಡು ಮನೆಗೆ ಬಿಟ್ಬಿಡ್ತೀನಿ. ಮನೇನೆ ಬೇಡ, ಬೆಚ್ಚಿಗಿದೆ ಅಂತ ಬಾಡಿಗೆ ಕಟ್ಬೇಕು, ಅದ್ ಕಟ್ಬೇಕು, ನೀರ್ ಬಿಲ್ಲು, ಕರೆಂಟ್ ಬಿಲ್ಲು. ಬ್ರೋ ಜಾಗ ರೆಂಟ್ ಕಟ್ಬೇಕು ಬ್ರೋ. ಇವಾಗ 3 ಅಡಿ 4 ಅಡಿ ಜಾಗ ಕೊಡಾಡೋ ಟೆಂಟ್ ಹಾಕೋತೀನಿ. ಬೆಸ್ಟ್ ಮಾತಕ್ ಮುಂಚೆ ಮನೇಲಿ ನಮ್ಮ ಅಮ್ಮಂದಿರು ಮನೆ ಬಿಟ್ಟೋಗಿ ನೀನು ಮನೆಗೆ ಬರಬೇಡ ಅಂತಾರೆ. ಬೆಸ್ಟ್ ಈ ತರ ಒಂದು ಟೆಂಟ್ ತಗೊಂಡು ಹೋಗ್ಬಿಡ್ಬೋದು ಗೈಸ್. ಬ್ರೆಡ್ ಆಮ್ಲೆಟ್ ತಿನ್ಕೊಂಡು ಜೀವನ ಮಾಡ್ಕೊಳೋದಿಲ್ಲ ಗೈಸ್. ನೋಡ್ಬೋದು ಆರಾಮಾಗಿ ಈ ತರ ಒಂದು ಬ್ಯಾಗು, ಈ ತರ ಒಂದು ಟೆಂಟು ಆರಾಮಾಗಿ ಕ್ಯಾರಿ ಮಾಡೋದು. ಹಿಂಗೆ ಕ್ಯಾರಿ ಮಾಡ್ಕೊಂಡ್ರೆ ನೋಡಿ, ಇದೇ ನನ್ನ ರೂಮು. ಇಲ್ಲೇ ಎಲ್ಲೇ ಹೋದ್ರೆ ಟೆಂಟ್ ಹಾಕೊಬೋದು. ಒಂದು ಸ್ಟವ್ಗೆ ಚಿಕ್ಕದಾಗಿ ಇಟ್ಕೊಂಡ್ಬಿಟ್ರೆ ಬಟ್ಟೆ ಗಿಟ್ಟೆ ಇಡೀ ಪ್ರಪಂಚನ ಸುತ್ಬೋದು ನೀವು ವಿತೌಟ್ ಕಾಸ್ಟ್. ಯಾವುದೇ ಥರ ರೆಂಟ್, ರೂಮ್ ಖರ್ಚು ಮಾಡೋಂಗಿಲ್ಲ, ಊಟ ಖರ್ಚು ಮಾಡೋಂಗಿಲ್ಲ. ಆರಾಮಾಗಿ ಹೋಗ್ತಾ ಇರ್ಬೋದು ಇಷ್ಟು ವೆಯ್ಟಲ್ಲಿ. ಹಿಂಗೆ ಮಸ್ತಲ್ಲ ನೋಡಿ. ಇದಕ್ಕಿಂತ ಬೇಕಾ ನೋಡಿ, ಟೆಂಟು ನೋಡ್ಬೋದು. ಹಂಗೆ ನೀವು ಯಾವ ಜಾಗದಲ್ಲಿ ಬೇಕು ನಿಮ್ಗೆ ಆ ಜಾಗದಲ್ಲಿ ರೂಮ್ ಹಾಕೊಬೋದು. ಏನು ಹೇಳಿ, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಲವ್ ಯು, ಬೈ ಬೈ.